ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪಾಲಿಟಿಕ್ಸ್ ಅನ್ನೋದು ಎಷ್ಟು ಕೆಳಮಟ್ಟಿಗೆ ಹೋಗಿದೆ ಅಂದ್ರೆ ಬಡವರ ಜೇಬಿನ ಜೊತೆಗೆ ಇಷ್ಟು ದಿನ ಆಟ ಆಡ್ತಿದ್ದ ಸರ್ಕಾರ ಈಗ ಜೀವ ಜೊತೆಗೆ ಆಟ ಆಡೋಕೆ ಮುಂದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅತಿ ದೊಡ್ಡ ಕನಸುಗಳಲ್ಲಿ ಒಂದಾದ ಜನ ಔಷಧಿ ಕೇಂದ್ರಕ್ಕೆ ಇನ್ಮುಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಾಗವನ್ನ ಕೊಡದೇ ಇರೋದರ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಈ ಮೂಲಕ ಜನೌಷಧಿ ಪಾಲಿಟಿಕ್ಸ್ ಶುರು ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಏನಿದು ಜನೌಷಧ ಕೇಂದ್ರ ಅನ್ನೋದನ್ನ ನಾವು ಹೇಳ್ಬೇಕಾಗಿಲ್ಲ. ಎಲ್ಲಾ ಕಡೆ ಕಾಣುವ ಈ ಮೆಡಿಕಲ್ ಶಾಪ್ ಸೆಂಟ್ರಲ್ ಗವರ್ಮೆಂಟ್ ರನ್ ಮಾಡುತ್ತೆ. MRP ಗಿಂತ ಅತ್ಯಂತ ಕಡಿಮೆ ದರದಲ್ಲಿ ಆಲ್ಮೋಸ್ಟ್ ಹಾಫ್ ರೇಟಿಗೆ ಉತ್ತಮ ಔಷಧಿಗಳನ್ನ ಬಡ ರೋಗಿಗಳಿಗೆ ಕೊಡುತ್ತೆ. ಜನೌಷಧಿ ಯೋಜನೆಯ ವಿಷನ್ ಕೂಡ ಅದೇ ಆಗಿರೋದು. ಕ್ವಾಲಿಟಿ ಜೆನರಿಕ್ ಮೆಡಿಸಿನ್ ಅಟ್ ಅಫೋರ್ಡೆಬಲ್ ಪ್ರೈಸ್ ಅಂತ. ಇದು ನಿಜವಾಗಿಯೂ ಬಡ ರೋಗಿಗಳ ಪಾಲಿಗೆ ಸಂಜೀವ್ನಿ. ಆದ್ರೆ ಕರ್ನಾಟಕ ಸರ್ಕಾರ ಬೇರೆಯದ್ದೇ ರಾಗ ಹಾಡ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ನೀಡಿದ ಒಂದು ಹೇಳಿಕೆಯಿಂದ ಈ ಪ್ರಶ್ನೆ ಈಗ ಎದ್ದಿದೆ. ಇನ್ಮುಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊಸದಾಗಿ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ತೆರೆಯಲು ಅವಕಾಶ ನೀಡೋದಿಲ್ಲ ಎಂದಿದ್ದಾರೆ. ಈ ಮೂಲಕ ಬಡವರ ಜೇಬಿಗೆ ಇನ್ನಷ್ಟು ಹೊರೆಯನ್ನ ಹಾಕೋಕೆ ಮುಂದಾಗಿದೆ ಕರ್ನಾಟಕ ಸರ್ಕಾರ. ಜನೌಷಧಿ ಕೇಂದ್ರಗಳಿಗೆ ಅವಕಾಶ ಇಲ್ಲ ಅಂದ್ರೆ ಏನರ್ಥ? ಅದೇನು ಪ್ರೈವೇಟ್ ಮೆಡಿಕಲ್ ಶಾಪ್ ಅಲ್ಲ. ಜನೌಷಧಿ ಕೇಂದ್ರದಲ್ಲಿ ಸಿಗುವ ದರದಲ್ಲಿ, ಆ ಕ್ವಾಲಿಟಿಯಲ್ಲಿ ಭಾರತದಲ್ಲಿ ಯಾವ ಮೂಲೆಯಲ್ಲೂ ಔಷಧಿ ಸಿಗೋದಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಮಾಡೋಕೆ ಹೊರಟಿದ್ದೇನು? ಸಾಮಾನ್ಯವಾಗಿ ಆಸ್ಪತ್ರೆಗೆ ಬಂದವರಿಗೆ ಆದಷ್ಟು ಹತ್ತಿರವಾದ ಮೆಡಿಕಲ್ ಶಾಪ್ಗೆ ಹೋಗಿ ಡಾಕ್ಟರ್ ಬರೆದು ಕೊಟ್ಟ ಮೆಡಿಸಿನ್ ತಗೋಬೇಕು ಅಂತ ಇರುತ್ತೆ. ಯಾಕಂದ್ರೆ ಆಸ್ಪತ್ರೆಗೆ ಬಂದವರು ಗಟ್ಟುಮುಟ್ಟಾಗಿ ಇರೋದಿಲ್ಲ, ದೈಹಿಕವಾಗಿ ವೀಕ್ ಆಗಿರ್ತಾರೆ. ಡಾಕ್ಟರ್ ಚಿಕಿತ್ಸೆ ಕೊಟ್ಟ ಮರುಕ್ಷಣಕ್ಕೆ ಎಲ್ಲವೂ ಸರಿ ಆಗೋದಿಲ್ಲ. ಹಾಗಾಗಿ ಅವರು ಹೇಳಿದಷ್ಟು ದಿನ ಮೆಡಿಕೇಶನ್ ಅನ್ನ ಕಂಟಿನ್ಯೂ ಮಾಡಬೇಕು. ಇವರದ್ದೇ ಲಾಜಿಕ್ ಪ್ರಕಾರ ಹೇಳೋದಾದ್ರೆ ಜನೌಷಧ ಕೇಂದ್ರದಲ್ಲಿ ಸಿಗುವ ಎಲ್ಲಾ ಔಷಧಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡೋಕೆ ಆಗುತ್ತಾ? ಇವರ ಕೈಯಲ್ಲಿ ಅಷ್ಟೊಂದು ಕೆಪಾಸಿಟಿ ಇದೆಯಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಉಚಿತವಾಗಿ ಸಿಗುವಾಗ ಜನೌಷಧಿ ಕೇಂದ್ರ ಯಾಕೆ? ಇದರಿಂದ ಆಸ್ಪತ್ರೆಯ ಒಳಗಡೆ ಗೊಂದಲ ಸೃಷ್ಟಿಯಾಗುತ್ತದೆ. ಹಿಂದೆ ಯಾರು ಅನುಮತಿ ಕೊಟ್ಟಿರೋದು ಗೊತ್ತಿಲ್ಲ. ನಾನು ಹೊಸ ಜನೌಷಧಿ ಕೇಂದ್ರ ತೆರೆಯಲು ಅವಕಾಶ ನೀಡೋದಿಲ್ಲ ಅಂದಿರುವ ಆರೋಗ್ಯ ಸಚಿವರು ಜನೌಷಧಿಯಲ್ಲಿ ಸಿಗುವ ಎಲ್ಲಾ ಔಷಧಿಗಳನ್ನ ನಾನು ಕೊಡ್ತೀನಿ, ಕೊಡದೇ ಇದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನುವ ತಾಕತ್ ಇವರಿಗಿದ್ಯಾ? ನಾವೇನು ಸರ್ಕಾರಿ ಆಸ್ಪತ್ರೆಗಳನ್ನ ಕಂಡಿಲ್ವಾ? ಪ್ರತಿಯೊಂದು ಆಸ್ಪತ್ರೆಗಳಲ್ಲೂ ಕೂಡ ಅವ್ಯವಸ್ಥೆ ಇರುತ್ತೆ. ಈಗ ಬಡವರಿಗೆ ನೆರವಾಗುವ ಜನೌಷಧ ಕೇಂದ್ರ ಪ್ರಧಾನಿ ಮೋದಿ ತಂದಿದ್ದು ಅನ್ನುವ ಒಂದೇ ಕಾರಣಕ್ಕೆ ಇಂತಹ ನೀಚ ರಾಜಕಾರಣ ಮಾಡ್ತಾ ಇದ್ದಾರೆ. ಇವರು ಜನರ ಜೀವ ಜೊತೆಗೆ ಆಟಾಡ್ತಾ ಇದ್ದಾರೆ. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ರೋಗಿಗಳಿಗೆ ಬೇಕಾದ ಔಷಧಿಗಳನ್ನ ಕೊಡೋದಕ್ಕೆ ಆಗಿಲ್ಲ ಅಂದ್ರೆ ಅವರು ಇನ್ನೊಂದು ಮೆಡಿಕಲ್ ಶಾಪ್ಗೆ ಹೋಗ್ಬೇಕು. ಯಾಕಾಗಿ ಜನೌಷಧಿ ಬಡವರ ಪಾಲಿನ ಸಂಜೀವ್ನಿ ಅನ್ನೋದು ಅಂದ್ರೆ ಹೊರಗಡೆ ಔಷಧಿಯ ರೇಟ್ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಸ್ಟ್ರಿಪ್ ಡೋಲೋ ಮಾತ್ರೆಗೆ ಜನೌಷಧಿಯಲ್ಲಿ 15 ರೂಪಾಯಿ, ಅದೇ ಹೊರಗಡೆ ಮೆಡಿಕಲ್ ಶಾಪ್ ಅಲ್ಲಿ 30 ರೂಪಾಯಿ. ಅಲ್ಲಿಗೆ ಅರ್ಧಕ್ಕೆ ಅರ್ಧ. ಇನ್ನು ಎಲ್ಲ ಕಡೆ ಅತ್ಯಂತ ಕಾಮನ್ ಆಗಿರುವ ಕಾಯಿಲೆ ಅಂದ್ರೆ ಡಯಾಬಿಟಿಸ್. ನಾರ್ಮಲ್ ಮೆಡಿಕಲ್ ಶಾಪ್ಗಳಲ್ಲಿ ಒಂದು ಸ್ಟ್ರಿಪ್ ಡಯಾಬಿಟಿಸ್ ಮಾತ್ರೆಗೆ 20 ರೂಪಾಯಿ ಇದೆ. ಆದ್ರೆ ಪ್ರಧಾನಿ ಮೋದಿ ಅವರು ತಂದಿರುವ ಜನೌಷಧಿ ಕೇಂದ್ರದಲ್ಲಿ ಜಸ್ಟ್ 6 ರೂಪೀಸ್. ಹೇಳಿ, ಇಷ್ಟೊಂದು ವ್ಯತ್ಯಾಸ ಬಡವರಿಗೆ ಮ್ಯಾಟರ್ ಆಗೋದಿಲ್ವಾ? ಇನ್ನು BP ಮಾತ್ರೆಗೆ ಹೊರಗಡೆ 30 ರೂಪಾಯಿ, ಜನೌಷಧಿ ಕೇಂದ್ರದಲ್ಲಿ 12 ರೂಪಾಯಿ, ಅರ್ಧಕ್ಕಿಂತ ಕಮ್ಮಿ. ಯಾವುದೇ ಔಷಧಿ ಬೆಲೆಯನ್ನ ನೀವೇ ಸ್ವತಃ ಕಂಪೇರ್ ಮಾಡಿ ನೋಡಿ. ಜನೌಷಧ ಕೇಂದ್ರಕ್ಕಿಂತ ಕಮ್ಮಿ ಎಲ್ಲಿ ಸಿಗುತ್ತೆ ಅನ್ನೋದು ಆಮೇಲೆ ಹೇಳಿ. ಮೋದಿಜಿಯ ಕನಸಿನ ಕೂಸು ಹಾಗೂ ಬಡವರ ಆಶಾಕಿರಣ ಜನೌಷಧಿ ಕೇಂದ್ರದ ಬಗ್ಗೆ ಇತ್ತ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡೋಕೆ ಮುಂದಾಗಿದೆ. ಆದ್ರೆ 4 ದಿನದ ಹಿಂದೆ ಭಾರತದ ಹೊರಗಡೆ ಅಂದ್ರೆ ಮಾರಿಷಸ್ ದೇಶದಲ್ಲಿ ಕೂಡ ಜನೌಷಧಿ ಕೇಂದ್ರ ಉದ್ಘಾಟನೆ ಆಗಿದೆ. ಸ್ವತಃ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಉದ್ಘಾಟಿಸಿ ಬಂದಿದ್ದಾರೆ.
ಇದು ಮೊದಲ ಓವರ್ಸೀಸ್ ಅಂದ್ರೆ ಸಮುದ್ರದ ಆಚೆಯ ಜನೌಷಧಿ ಕೇಂದ್ರ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಾರಿಷಸ್ ಅಷ್ಟೇ ಅಲ್ಲ, ಪಕ್ಕದ ನೇಪಾಳದಲ್ಲೂ ಕೂಡ ಮೋದಿ ಅವರ ಜನೌಷಧಿ ಕೇಂದ್ರವನ್ನ ಓಪನ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ಆಗಿದೆ. ಕೋವಿಡ್ ನಂತರ ಅನೇಕ ಕಾಯಿಲೆಗಳು ಜನರನ್ನ ಹೈರಾಣು ಮಾಡಿವೆ. ಪ್ರತಿಯೊಂದು ಮನೆಯಲ್ಲಿ ರೆಗ್ಯುಲರ್ ಮೆಡಿಕೇಶನ್ಗಳನ್ನ ತಗೊಳ್ಳೋ ವ್ಯಕ್ತಿ ತುಂಬಾನೇ ಕಾಮನ್ ಆಗಿವೆ. ಜನೌಷಧ ಕೇಂದ್ರ ದಿನೇ ದಿನೇ ಪ್ರಸಿದ್ಧಿ ಪಡಿತಾ ಇದೆ. 2023ರಲ್ಲಿ ಒಟ್ಟು ಮಾರಾಟ ಈ ವರ್ಷ ಮುಗಿಯೋದ್ರಲ್ಲೇ ಅಧಿಕವಾಗಿದೆ. ಕೇಂದ್ರ ಸರ್ಕಾರದ ವರದಿಗಳ ಪ್ರಕಾರ ಭಾರತದ ರೋಗಿಗಳು ಜನೌಷಧಿ ಕೇಂದ್ರದಿಂದ ಉಳಿತಾಯ ಮಾಡಿರುವ ದುಡ್ಡು ಎಷ್ಟು ಗೊತ್ತಾ? 28,000 ಕೋಟಿ. ಮೋದಿ ಆಶೆಯಂತೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲೂ ಜನೌಷಧಿ ಕೇಂದ್ರಗಳು ಆಗಿವೆ. ಆ ಮೆಡಿಕಲ್ ಶಾಪ್ಸ್ ಗಳನ್ನ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ವಿಸ್ತಾರ ಮಾಡೋಕೆ ಆಲೋಚನೆ ಆಗ್ತಾ ಇದೆ. ಆದ್ರೆ ದುರಂತ ಅಂದ್ರೆ ಕರ್ನಾಟಕ ಸರ್ಕಾರ ಇಂತಹ ಜನಸ್ನೇಹಿ ಯೋಜನೆಯನ್ನ ನಮ್ಮ ರಾಜ್ಯದಲ್ಲಿ ಹಳ್ಳ ಹಿಡಿಸೋಕೆ ಮುಂದಾಗಿದೆ. ಇದರಲ್ಲಿ ಮೆಡಿಕಲ್ ಲಾಬಿ ಕೂಡ ಇರಬಹುದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಡಿ ಅನ್ನುವ ಅದೆಷ್ಟೋ ಡಾಕ್ಟರ್ಗಳು ಸ್ವಂತಹ ಕ್ಲಿನಿಕ್ ನಲ್ಲಿ ರೋಗಿಗಳನ್ನ ನೋಡೋದು ಬೇರೆ ತರ. ಅವರು ಬರೆದು ಕೊಟ್ಟಿರುವ ಮೆಡಿಸಿನ್ ಜನೌಷಧಿ ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಬರ್ಬೇಕಿದ್ದು ಬರಲ್ಲ ಅನ್ನೋದು ಕೂಡ ಇರಬಹುದು. ದೇಶ ವಿದೇಶಗಳಲ್ಲಿ ಫೇಮಸ್ ಆಗ್ತಾ ಇರುವ ಜನೌಷಧಿ ಕೇಂದ್ರದ ಮೇಲೆ ಯಾಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟೊಂದು ಕೋಪ? ಅವರ ರಾಜಕೀಯದಲ್ಲಿ ನಷ್ಟ ಆಗ್ತಾ ಇರೋದು ರೋಗಿಗಳಿಗಲ್ವಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.